ಯಾ ದೇವಿ ಸರ್ವಭೂತೇಷು ಮಾ ಕೂಷ್ಮಾಂಡ ದೇವಿ ಸಂಸ್ಥಿತ. ನಮಸ್ತಸ್ಯೆ 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 ನಮೋ ನಮಃ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು 4ನೇ ದಿನ ಕೂಷ್ಮಾಂಡ ದೇವಿಯ ಅವತಾರ. ಈ ದೇವಿ ಒಂದು ನಗುವಿನಿಂದಲೇ ಬ್ರಹ್ಮಾಂಡ ಸೃಷ್ಟಿ ಮಾಡಿದಾಳೆ ಅನ್ನೋ ಒಂದು ಪ್ರತೀತಿ ಇದೆ. ಯಾಕೆ ಈ ಥರ ಹೇಳ್ತಾರೆ ಅಂದರೆ, ಇವತ್ತಿನ ದಿನ ಈ ದೇವಿಯ ಒಂದು ಜಪ ತಪ ಆಗಿರ್ಬೋದು, ಆರಾಧನೆ ಮಾಡಿ ಪೂಜೆ ಹೋಮ ಹವನ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ, ನಗು ಅಂದರೆ ಶಾಂತಿ, ನೆಮ್ಮದಿ, ಆ ಜೀವನದಲ್ಲಿ ನಗು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಇವತ್ತಿನ ಒಂದು ವಿಶೇಷತೆ ಇದು ಆಗಿರೋದ್ರಿಂದ, ಮತ್ತೆ ಎಲ್ಲ ಒಂದು ಕಾಸ್ಮಿಕಲ್ ಕೂಡ ಎನರ್ಜಿ ಹೆಚ್ಚು ಇರೋದ್ರಿಂದ ನೀವು ಎಷ್ಟು ಪೂಜೆ ಮಾಡ್ತೀರೋ ಅಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಹಾಗೆಯೇ ಕೂಷ್ಮಾಂಡ ದೇವಿ ನಮ್ಮ ಹೃದಯ ಭಾಗಕ್ಕೆ ಸಂಬಂಧಪಟ್ಟ ಒಂದು ಅಂದರೆ ಅನಾಹತ ಚಕ್ರ, ಇದು ಎನರ್ಜೈಸ್ ಆಗುತ್ತೆ ಅಂತ ಹೇಳ್ತಾರೆ. ಅನಾಹತ ಚಕ್ರ ಅಂದರೆ ಇಲ್ಲಿ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರಿಗೆಲ್ಲ ಅರಿಷಡ್ ವರ್ಗಗಳು ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ, ನಮ್ಮ ಹೃದಯ ಚೆನ್ನಾಗಿದ್ರೆ ಅಂದರೆ ಮನಸ್ಸು ಚೆನ್ನಾಗಿದ್ರೆ ಎಲ್ಲದೂ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಅನಾಹತ ಚಕ್ರ ಎನರ್ಜೈಸ್ ಆಗಲಿಕ್ಕೆ, ಇದೆಲ್ಲ ಹೋಗಿ ಈ ನೆಮ್ಮದಿ, ಸುಖ, ಸಂತೋಷ ಲಭಿಸಲಿ ಅನ್ನೋ ಒಂದು ಕಾರಣಕ್ಕೆ ಈ ದೇವಿನ ಸ್ತುತಿ ಮಾಡ್ತಾ ಹೋಗಬೇಕು. ಸೊ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಹೋಗಿ ನಿಮ್ಮ ಧ್ಯಾನ ಹೃದಯದ ಹತ್ತಿರ, ಅಂದರೆ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿಕೊಂಡು ಪೂಜೆ ಮಾಡ್ತಾ ಹೋಗಿ. ಆಗ ನಿಮಗೆ ಚೇಂಜಸ್ ಆಗೋದು ಕೂಡ ಗೊತ್ತಾಗುತ್ತೆ. ಹಾಗೆಯೇ BP ಆ ಥರ ಮಾನಸಿಕವಾಗಿ ದುರ್ಬಲತೆ ಇದ್ದವರಿಗೆ ಅವರಿಗೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಇದನ್ನೆಲ್ಲ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ.